ಹಲೋ ಮಕ್ಕಳೇ, ಇವತ್ತು ನಾವು ಸೆಕೆಂಡ್ PU ಅದು ಕಾಮರ್ಸ್ ಆದಮೇಲೆ ಯಾವ್ಯಾವ ಕರಿಯರ್ ಆಪ್ಷನ್ಸ್ ಇದೆ ಅನ್ನೋ ಒಂದು ಜನರಲ್ ಐಡಿಯಾ ಕೊಡೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್, ನಿಮ್ಮದೇನಾದರೂ ಕಾಮರ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಆಗಿದ್ದರೆ ನೀವು ಬ್ಯಾಚುಲರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ದಟ್ ಈಸ್ BCA ಇದನ್ನು ಮಾಡ್ಬೋದು. ನೀವು ಕಂಪ್ಯೂಟರ್ ಸೈನ್ಸ್ ತಗೊಂಡಿಲ್ಲ ಅಂದರೆ ಕಾಮನ್ ಆಪ್ಷನ್ ಬಂದುಬಿಟ್ಟು BCom ಅಥವಾ BBA. ಇದೆರಡಕ್ಕೆ ಮೆಜಾರಿಟಿ ಕಾಮರ್ಸ್ ತಗೊಂಡಿರೋ ಮೆಂಬರ್ಸ್ ಹೋಗ್ತಾರೆ. ಸೊ BComಗೂ BBAಗೂ ಏನು ಡಿಫ್ರೆನ್ಸ್ ಅಂದರೆ, BComಲ್ಲಿ ಮೋಸ್ಟ್ಲಿ ಅಕೌಂಟಿಂಗ್, ಫೈನಾನ್ಸ್, ಟ್ಯಾಕ್ಸ್, ಆಡಿಟ್, ಕಾಸ್ಟಿಂಗ್ ಈ ಥರ ಸಬ್ಜೆಕ್ಟ್ಸ್ನ ಕವರ್ ಮಾಡ್ತಾರೆ. ಸೊ ನೀವು ಫೈನಲ್ ಇಯರ್ಗೆ ಬಂದಾಗ ನೀವು ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಸ್ಪೆಷಲೈಸೇಷನ್ ತಗೊಬೇಕು. ಅದೇ ಥರ BBA ಕೂಡ. BBAಲ್ಲಿ ನೀವು ಆಂಟ್ರಪ್ರಿನರ್ಶಿಪ್, ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್ ಈ ಥರ. ಸೊ ಇಟ್ಸ್ ಮೋಸ್ಟ್ಲಿ ಥಿಯರಿಟಿಕಲ್, ಮತ್ತು ಇಲ್ಲಿ ಪ್ರೆಸೆಂಟೇಷನ್ಸ್, ಪ್ರಾಜೆಕ್ಟ್ಸ್ ಈ ಥರದ್ದೆಲ್ಲ ನೀವು ತುಂಬ ಕಲಿಯೋಕ್ಕೆ ಸಿಗುತ್ತೆ. ಓಕೆ, ನೆಕ್ಸ್ಟು BBA ದಟ್ ಈಸ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆದಮೇಲೆ ನಿಮಗೆ ಸಿಗುವಂಥ ಆಪ್ಷನ್ ಬಂದುಬಿಟ್ಟು ಬ್ಯಾಚುಲರ್ ಆಫ್ ಆರ್ಟ್ಸ್. ಸೊ ದಿಸ್ ಈಸ್ ಮೋಸ್ಟ್ಲಿ ಫಾರ್ ದ ಪೀಪಲ್ ಹೂ ಆರ್ ವೆರಿ ಕ್ರಿಯೇಟಿವ್. ನಿಮಗೆ ಒಂಥರ ಕ್ರಿಯೇಟಿವ್ ಫೀಲ್ಡ್, ನನಗೆ ಕಾಮರ್ಸ್ ಬೇಡ, ಅದಕ್ಕಿಂತ ಬೇರೆ ಏನಾದರೂ ಮಾಡ್ತೀನಿ ಅನ್ನೋದಿದ್ರೆ ನೀವು ಬ್ಯಾಚುಲರ್ ಆಫ್ ಆರ್ಟ್ಸ್ ತೊಗೊಬೋದು. ಇದರಲ್ಲಿ ಫ್ಯಾಷನ್ ಡಿಸೈನಿಂಗ್ ಇದೆ, ಸೈಕಾಲಜಿ ಇದೆ, ಜರ್ನಲಿಸಮ್ ಇದೆ, ನೀವು ಗ್ರಾಫಿಕ್ ಡಿಸೈನಿಂಗ್ ಕೂಡ ತಗೊಬೋದು. ಸೊ ಆರ್ಟ್ಸಲ್ಲಿ ಇದೆಲ್ಲ ಕವರ್ ಆಗುತ್ತೆ. ಸೊ ಅದನ್ನು ಬಿಟ್ಟು ಬೇರೆ ಏನು ಕೋರ್ಸ್ ಇದೆ ಅಂದರೆ ದಟ್ ಈಸ್ LLB. ನೀವು ಲಾ ಕೂಡ ಜೊತೆಗೆ ಮಾಡ್ಬೋದು. ಕಾಮನ್ ಆಗಿ BA ಅಥವಾ BCom ಜೊತೆ ಜನರು LLBನ ಮಾಡ್ತಾರೆ, ಅಥವಾ ಇದನ್ನೇ ಒಂದು ನಾರ್ಮಲ್ ಕೋರ್ಸಾಗಿ ಕೂಡ ಕಂಟಿನ್ಯೂ ಮಾಡ್ತಾರೆ. ಸೊ ಲಾ ಇದು ಯೂಶ್ವಲಿ 5 years ತೊಗೊಳುತ್ತೆ. ಸೊ ನಿಮಗೆ ಲಾ ಅಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು LLB ಕೂಡ ಮಾಡ್ಬೋದು. ಸೊ ಇದು ಬೇಸಿಕ್ ಕೋರ್ಸಸ್. ನೆಕ್ಸ್ಟು ಪ್ರೊಫೆಷ್ನಲ್ ಕೋರ್ಸಸ್ ಯಾವುದ್ಯಾವುದಿದೆ ಅಂದರೆ CA, CMA, CPA, CFA, FRM, CS, ACCA ಈ ಥರ ತುಂಬ ಪ್ರೊಫೆಷ್ನಲ್ ಕೋರ್ಸಸ್ ಇದೆ. ಯೂಶ್ವಲಿ ಜನರು ಇದನ್ನು ಡಿಗ್ರಿ ಜೊತೆ ದಟ್ ಈಸ್ BCom ಅವ್ರ BBA ಜೊತೆನೂ ಮಾಡ್ತಾರೆ, ಇಲ್ಲ ಡಿಗ್ರಿ ಮುಗಿಸ್ಕೊಂಡು ಕೂಡ ಮಾಡ್ತಾರೆ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಗೌರ್ಮೆಂಟ್ ಎಕ್ಸಾಮ್. ನಿಮಗೆ IAS, IPS ಈ ಥರ ಕಂಟ್ರಿಗೆ ಸರ್ವ್ ಮಾಡುವಂಥ ಯಾವುದಾದ್ರೂ ಕೆಲಸ ಇಷ್ಟ ಇದ್ದರೆ ನೀವು UPSC ಎಕ್ಸಾಮ್ನ ಬರಿಬೋದು. ಇಲ್ಲಿ ನಿಮಗೆ IAS, IPS, IFS ನಿಮ್ಮ ರ್ಯಾಂಕ್ ಬೇಸಿಸ್ ಮೇಲೆ ನಿಮಗೆ ಕೆಲಸ ಸಿಗುತ್ತೆ. SSC ಕೂಡ ಇದೇ ಥರ, ಇಟ್ ಈಸ್ ಒನ್ ಆಫ್ ದ ಗೌರ್ಮೆಂಟ್ ಎಕ್ಸಾಮ್ಸ್. ನೀವು ಬ್ಯಾಂಕ್ ಎಕ್ಸಾಮ್ಸ್ ಕೂಡ ಬರಿಬೋದು, ಮತ್ತು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ನಿಮ್ಮ ಡಿಗ್ರಿ ಆದಮೇಲೆ ನಿಮಗೆ ಇನ್ನೂ ಫರ್ದರ್ ಸ್ಟಡೀಸ್ ಮಾಡಬೇಕು ಅಂದರೆ ನೀವು BCom ಆದಮೇಲೆ MCom ಅಥವಾ MBA ಕೂಡ ಮಾಡ್ಬೋದು. ನೀವು ಆರ್ಟ್ಸ್ ತಗೊಂಡಿದ್ರೆ MA ಮಾಡ್ಬೋದು, ಇಲ್ಲ ನೀವು ನಾರ್ಮಲ್ BCom ಅಥವಾ BBA ಮಾಡಿ ಕೂಡ ನೀವು MA ಇನ್ ಎಕನಾಮಿಕ್ಸ್ ಅಥವಾ ಬೇರೆ ಯಾವುದಾದ್ರೂ ಸ್ಪೆಷಲೈಸೇಷನ್ ಕೂಡ ಮಾಡ್ಬೋದು. ಸೊ ಇದನ್ನೆಲ್ಲ ನೋಡಿ ನಿಮಗೆ ಒಂದು ಜನರಲ್ ಐಡಿಯಾ ಬಂದಿದೆ ಅಂತ ನಾನು ಅನ್ಕೊತೀನಿ. ಸೊ ನಿಮಗೆ ಇನ್ನೂ ಡೀಟೇಲ್ಡ್ ಆಗಬೇಕಿದ್ರೆ ನೀವು ಇದನ್ನು ಕುತ್ಕೊಂಡು ರಿಸರ್ಚ್ ಮಾಡ್ಬೋದು ಗೂಗಲಲ್ಲಿ. ನಿಮಗೆ ಇನ್ನೂ ತುಂಬ ಆಪ್ಷನ್ಸ್ ಸಿಗುತ್ತೆ. ಮತ್ತು ನೀವು ಹೋಗೋ ಕಾಲೇಜಲ್ಲಿ ಕೂಡ BCom ಜೊತೆ ಡಿಫ್ರೆಂಟ್ ಟೈಪ್ಸ್ ಆಫ್ BCom ಇರುತ್ತೆ, ಲೈಕ್ ಇಂಡಸ್ಟ್ರಿ ಇಂಟಿಗ್ರೇಟೆಡ್, ಅಕೌಂಟಿಂಗ್ ಆ್ಯಂಡ್ ಫಿನಾನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ BCom ಇದೆ. ನಿಮಗೆ ಯಾವ್ದು ಇಷ್ಟನೋ ನೀವು ಅದನ್ನು ಚೂಸ್ ಮಾಡಿ ನೀವು ಇಷ್ಟಪಟ್ಟಿದ್ದ ಕೋರ್ಸ್ನ ತಗೊಳ್ಳಿ. ಸೊ ಇಟ್ ಬಿಕಮ್ಸ್ ಈಸಿಯರ್ ಟು ಸ್ಟಡಿ. ಥ್ಯಾಂಕ್ ಯು ಸೋ ಮಚ್.